ಈ ಬಗ್ಗೆ ಕಾಂಗ್ರೆಸ್ ನಾಯಕರಾದಂಥ ಚೆಲುವರಾಯಸ್ವಾಮಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ಬನ್ನಿ ಕೇಳೋಣ. ಬಿಜೆಪಿ ಸರ್ಕಾರದಲ್ಲಿ ಒಂದಷ್ಟು ಗೋಲ್ಮಾಲ್ ನಡೆದಿದೆ ಅಲ್ಲಿ. ಸೊ ಮಂಡ್ಯ ಇದು ಮೈಸೂರು ಮೂಡದಲ್ಲಿ ಈ CM ಹೆಸರು ಹೇಳ್ಬಿಟ್ರೆ ಅದೆಲ್ಲ ಮುಚ್ಚೋಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿ BJPಯವರು JDS ಅವರು CM ಹೆಸರು ಹೇಳಿ ಇಶ್ಯೂ ತತ್ತವ್ರೆ. CM ಮಿಸಸ್ಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಅನಧಿಕೃತದ್ದು ಅಲ್ಲ, ಕಾನೂನು ಬಾಹಿರನೂ ಅಲ್ಲ, ಏನೂ ಅಲ್ಲ. ಯಾರು ಏನು ಎಷ್ಟು ಬೇಕಾದರೂ ಮಾತಾಡ್ಬೋದು. ಈ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇನ್ನು BJPಯವರು ಆರೋಪ ಮಾಡಲಿಕ್ಕೇನೆ ಕೂತಿದ್ದಾರೆ. ಅವ್ರೇನಾದರೂ ಆರೋಪ ಮಾಡ್ಕೊಳ್ಳಿ, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗ್ಲಿಕ್ಕಾಗತ್ತಾ? ಇದೊಂದು ಲಾಭಕ್ಕಾಗಿ ಮಾಡಿದಂತಹ ಹಗರಣ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯನವರು ಅವರ ಮಗ ಮೇಲ್ನೋಟಕ್ಕೆ ಅವರ ಅನುಮತಿ ಇರಲಾರದೆ ಮುಖ್ಯಮಂತ್ರಿ ಹೇಳಿದ್ದಾರೆ, ನಮ್ಮ ಲ್ಯಾಂಡ್ ವಶಪಡಿಸಿಕೊಂಡಿದ್ರು ಅದಕ್ಕೆ ಕೊಟ್ಟಿದ್ದಾರೆ. ಇದು ಸ್ವಂತಕ್ಕೆ ಲಾಭವನ್ನು ಮಾಡಿಕೊಳ್ಳಿಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿರುವಂಥ ಬಹುದೊಡ್ಡ ಹಗರಣ ಇದು. ಮನೆ ಗಳಿಗೆಯಲ್ಲಿ ಹೆಂಗೋ ಇಳಿದು ಹೊಟ್ಟೋಗ್ತೀನಿ, ಹೋಗುವಾಗ ಒಂದಷ್ಟು ಲೂಟಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಮುಖ್ಯಮಂತ್ರಿಗಳು ಇವತ್ತು ಲೂಟಿಗೆ ಇಳಿದಿದ್ದಾರೆ. ಈ ಲೂಟಿ ಮುಖ್ಯಮಂತ್ರಿಯವನ್ನ ಆದಷ್ಟು ಬೇಗ ಕಳಿಸ್ತಕ್ಕಂಥ ಕೆಲಸವನ್ನ ರಾಜ್ಯದ ಜನರು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಒಂದ್ಸಲ ದೇವನೂರು ಬಡಾವಣೆ ನೋಡ್ಕೊಂಡು ಬನ್ನಿ. ಅದು ಇವತ್ತು 20 ಕೋಟಿ ಬೆಲೆ ಬಾಳುತ್ತಾ, ಇವ್ರು ಕೇಳ್ತಿರೋ ರೇಟು 20 ಕೋಟಿ ಹೋಗುತ್ತಾ ಅನ್ನುವಂಥದ್ದನ್ನು ಒಂದು ಸಲ ದಯಮಾಡಿ ತಾವೇ ಪರಿಶೀಲನೆ ಮಾಡಿ. ಅದೇ ರೀತಿ ವಿಜಯನಗರ ನೋಡಿ, ಅದರ ದರಕ್ಕೂ ಈಗಿನ ದೇವನೂರು ಮಹದೇವಪುರ ಬಡಾವಣೆ ಕೆಸರೇದಕ್ಕೆ ದರಕ್ಕೂ ಎಷ್ಟು ಮಟ್ಟಿಗೆ ಅಜಗಜ ಅಂತರ ಇದೆ ಅಂಥೇಳಿ